ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಇದ್ದಾರೆ. ಮೈಸೂರಿಗೆ ಆಗಮಿಸಿದ್ದಾರೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ. ನಿನ್ನೆ ರಾತ್ರಿನೇ ಮೈಸೂರಿಗೆ ಬಂದಿದ್ದಾರೆ ಅಮಿತ್ ಶಾ. ಈಗ ಕರ್ನಾಟಕದಲ್ಲಿ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿಯೇ ಮೈಸೂರಿಗೆ ಬಂದಿಳಿದಿದ್ದಾರೆ ಅಮಿತ್ ಶಾ. ಇವತ್ತು ಹಲವು ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ. ನಿನ್ನೆ ರಾತ್ರಿಯೇ ಮೈಸೂರಿಗೆ ಬಂದಿರುವಂತಹ ಅಮಿತ್ ಶಾ ಇವತ್ತು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಬೆಳಗ್ಗೆ 11 ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ದೇವಿಯ ದರ್ಶನವನ್ನ ಪಡಿತಾರೆ. ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಅಮಿತ್ ಶಾ ಭಾಗಿಯಾಗ್ತಾರೆ. ಇವತ್ತು ಹಲವು ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ. ಮೊದಲಿಗೆ ಬೆಳಗ್ಗೆ 11 ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ದೇವಿಯ ದರ್ಶನವನ್ನ ಪಡಿತಾರೆ. ಆನಂತರ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ. ಅರಮನೆ ನಗರಿಯಲ್ಲಿ ಚುನಾವಣಾ ಚಾಣಕ್ಯ ರೌಂಡ್ಸ್ ಹಾಕಲಿದ್ದಾರೆ. ಅಮಿತ್ ಶಾ ಅವರನ್ನ ಸ್ವಾಗತ ಮಾಡಿದ್ದಾರೆ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ನಿನ್ನೆ ರಾತ್ರಿನೇ ಅಮಿತ್ ಶಾ ಮೈಸೂರಿಗೆ ಬಂದಿದ್ದಾರೆ. ಅವರನ್ನ ವಿಜಯೇಂದ್ರ ಸ್ವಾಗತಿಸಿದ್ದಾರೆ. ಮೈಸೂರಿನ ರಾಡಿಸನ್ ಹೋಟೆಲ್ನಲ್ಲಿ ಈಗ ಅಮಿತ್ ಶಾ ವಾಸ್ತವ್ಯ ಹೂಡಿದ್ದಾರೆ. 11 ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ದೇವಿಯ ದರ್ಶನವನ್ನ ಪಡಿತಾರೆ. ಆನಂತರ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ. ಸಿಎಂ ತವರಿನಲ್ಲಿ ಅಮಿತ್ ಶಾ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅಡ್ಡಾದಲ್ಲೇ ಅಮಿತ್ ಶಾ ಪಾಂಚಜನ್ಯ. ಅಮಿತ್ ಶಾ ಭೇಟಿ ಬೆನ್ನಲ್ಲೇ ಬಿಜೆಪಿಯಲ್ಲಿ ಈಗ ಸಂಚಲನ ಮೂಡಿದೆ. ಲೋಕಸಭೆ ಮಹಾಸಮರಕ್ಕೂ ಅಮಿತ್ ಶಾ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಮೈಸೂರಲ್ಲ, ಇಂದು ಅಮಿತ್ ಶಾ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಮೈಸೂರಲ್ಲಿ. ಬಿಜೆಪಿಯ ಪ್ರಮುಖ ನಾಯಕರ ಜೊತೆ ಕೋರ್ ಕಮಿಟಿ ಸಭೆಯನ್ನ ಸಹ ನಡೆಸಲಿದ್ದಾರೆ ಅಮಿತ್ ಶಾ. ಒಟ್ಟು ಇವತ್ತು ಕಾರ್ಯಕ್ರಮಗಳ ಜೊತೆಯಲ್ಲಿ ಸಭೆಗಳನ್ನ ಸಹ ನಡೆಸಲಿದ್ದಾರೆ ಅಮಿತ್ ಶಾ. ಮೈಸೂರಲ್ಲಿ ಇವತ್ತು ಅಮಿತ್ ಶಾ ಹೈ ವೋಲ್ಟೇಜ್ ಮೀಟಿಂಗ್ ಇರುತ್ತೆ. ಬಿಜೆಪಿಯ ಪ್ರಮುಖ ನಾಯಕರ ಜೊತೆಗೆ ಕೋರ್ ಕಮಿಟಿ ಸಭೆಯನ್ನ ನಡೆಸಲಿದ್ದಾರೆ. ಚುನಾವಣಾ ತಯಾರಿ, ಅಭ್ಯರ್ಥಿಗಳ ಆಯ್ಕೆ ಕುರಿತು ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಲೋಕಸಭಾ ಸಂಗ್ರಾಮ ಗೆಲ್ಲೋದಕ್ಕೆ ಅಮಿತ್ ಶಾ ತಂತ್ರಗಾರಿಕೆಯನ್ನು ರೂಪಿಸಲಿದ್ದಾರೆ. ಜೆಡಿಎಸ್ ಜೊತೆಗಿನ ಮೈತ್ರಿ, ಸೀಟು ಹಂಚಿಕೆ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗುತ್ತೆ. ರಾಜ್ಯ ನಾಯಕರ ಅಭಿಪ್ರಾಯವನ್ನ ಅಮಿತ್ ಶಾ ಇವತ್ತು ಪಡೆದುಕೊಳ್ಳಲಿದ್ದಾರೆ. ಕೋರ್ ಕಮಿಟಿ ಸಭೆ ಆದ ನಂತರ ಕ್ಲಸ್ಟರ್ ಪ್ರಮುಖರ ಜೊತೆಯಲ್ಲೂ ಸಹ ಸಭೆ ನಡೆಸುತ್ತಾರೆ ಅಮಿತ್ ಶಾ. ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು ಹಾಗೆ ಹಾಸನ ಈ 5 ಜಿಲ್ಲೆಗಳ ಕ್ಲಸ್ಟರ್ ಮಟ್ಟದ ನಾಯಕರ ಜೊತೆಗೆ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ. ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ವಿಚಾರದ ಹಿನ್ನೆಲೆಯಲ್ಲಿ ಸೀಟು ಹಂಚಿಕೆ ಯಾವ ರೀತಿಯಾಗಿ ಆಗಬೇಕಾಗುತ್ತೆ ಇದರ ಬಗ್ಗೆ ಚರ್ಚೆ ಆಗುತ್ತೆ. ರಾಜ್ಯ ನಾಯಕರ ಅಭಿಪ್ರಾಯವನ್ನ ಪಡೆದುಕೊಳ್ತಾರೆ ಇವತ್ತು ಅಮಿತ್ ಶಾ ಕೋರ್ ಕಮಿಟಿ ಸಭೆಯಲ್ಲಿ. ಕೋರ್ ಕಮಿಟಿ ಸಭೆ ಆದ ನಂತರ ಕ್ಲಸ್ಟರ್ ಮಟ್ಟದಲ್ಲಿ ಪ್ರಮುಖರ ಜೊತೆ ಸಭೆ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ ಶಿವರಾಮ್, ಲೋಕಸಭೆ ಚುನಾವಣೆ ಹತ್ತಿರ ಇರೋ ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ಮೈಸೂರಲ್ಲಿ ಕೋರ್ ಕಮಿಟಿ ಸಭೆಯನ್ನ ಸಹ ನಡೆಸಲಿದ್ದಾರೆ. ಸಾಕಷ್ಟು ಸಭೆ ನಡೆಸ್ತಾರೆ, ಕಾರ್ಯಕ್ರಮಗಳೆಲ್ಲ ಭಾಗಿಯಾಗ್ತಾ ಇದ್ದಾರೆ. ಇವತ್ತಿನ ಸಭೆಯ ಪ್ರಮುಖ ಅಂಶಗಳೇನು? ಇವತ್ತಿನ ಸಭೆ ಎಷ್ಟು ಮುಖ್ಯ ಆಗತ್ತೆ ಲೋಕಸಭೆ ಚುನಾವಣೆ ನಿಟ್ಟಿನಲ್ಲಿ ಅಂತ? ಪ್ರಗತಿ, ಸಹಜವಾಗಿ ಅಮಿತ್ ಶಾ ಅವರು ಯಾವುದೇ ಒಂದು ರಾಜ್ಯದ ಚುನಾವಣೆ ಹತ್ತಿರ ಆದಾಗ ಅಥವಾ ದೇಶದ ಚುನಾವಣೆಗಳು ಬಂದಾಗ ಸಂಘಟನಾತ್ಮಕ ಸಭೆಗಳನ್ನು ಮಾಡೋದು ಸಾಮಾನ್ಯ. ವಿಧಾನಸಭಾ ಚುನಾವಣೆ ಬಂದಾಗಲೂ ಕೂಡ ರಾಜ್ಯಕ್ಕೆ ಪ್ರತಿ ಬಾರಿ ಅವರು ಭೇಟಿಯನ್ನು ಕೊಟ್ಟು ಕೋರ್ ಕಮಿಟಿ ಸಭೆಯನ್ನು ಕರೀತಾ ಇದ್ದರು. ನಂತರದಲ್ಲಿ ಸಂಘಟನೆ ಯಾವ ರೀತಿ ಇದೆ, ಯಾವ ರೀತಿ ರಾಜ್ಯ ನಾಯಕರುಗಳು ಚುನಾವಣೆ ತಯಾರಿಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದರು. ಈಗ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ವಿಶೇಷ ಅಂತ ಹೇಳಿದರೆ ಈ ವರ್ಷ BJP ಮತ್ತು JDS ಮೈತ್ರಿಯನ್ನು ಮಾಡಿಕೊಂಡಿದೆ. ಮಂಡ್ಯ ಇರಬಹುದು, ಮೈಸೂರು ಇರಬಹುದು, ಚಾಮರಾಜನಗರ ಇರಬಹುದು, ಹಾಸನ ಇರಬಹುದು, ಎಲ್ಲ ಭಾಗದಲ್ಲಿ BJP, JDS ಮತ್ತು BJPಯ ಮೈತ್ರಿಯ ಅಭ್ಯರ್ಥಿಯನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಈಗ ಮಂಡ್ಯದಲ್ಲಿ ಏನಾಗುತ್ತೆ, ಸಹಜವಾಗಿ ಸುಮಲತಾ ಅವರು ಸ್ಪರ್ಧೆಯನ್ನು ಮಾಡಿದರು. ಕಳೆದ ಬಾರಿ ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡಿ ಗೆಲುವನ್ನು ಕಂಡಿದ್ದರು. ಆದರೆ ಈ ಬಾರಿ ಯಾವ ಪಾರ್ಟಿಗೆ ಅಥವಾ JDS ಕೊಡ್ತಾರೋ, BJP ತನ್ನ ಟಿಕೆಟನ್ನು ಇಟ್ಕೊಳ್ತಾ ಅನ್ನುವಂಥ ಕುತೂಹಲ ಇದೆ. ಇದರ ಮಧ್ಯೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಸುಮಲತಾ ಅವರು ತಾವೇ ಮಂಡ್ಯದಲ್ಲಿ BJP ಟಿಕೆಟನ್ನು ಇಟ್ಕೊಳ್ಬೇಕು, BJPಗೆ ಅಭ್ಯರ್ಥಿಗಳನ್ನು ಹಾಕಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಈಗಿನ್ನು ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರಿದ್ದಾರೆ, ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರಿದ್ದರು. ಅವರು ಈ ಬಾರಿ ಚುನಾವಣೆ ನಿಲ್ಲೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಹೀಗಾಗಿ ಈ ಒಂದು ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ BJP ತನ್ನದೇ ಆದ ಒಂದು ಸಂಘಟನೆಯ ಬಲವನ್ನು
ಗಟ್ಟಿ ಮಾಡಿಕೊಂಡಿತ್ತು. ಮತ್ತು ಮಂಡ್ಯದಲ್ಲಿ ಉದಾಹರಣೆಗೆ ಮಂಡ್ಯದಲ್ಲಿ ಹೇಳೋದಾದರೆ 7 ಸ್ಥಾನಗಳಲ್ಲಿ ಕಾಂಗ್ರೆಸ್ JDS 1 ಸ್ಥಾನವನ್ನು ಗೆದ್ದು ಉಳಿದೆಲ್ಲ ಕ್ಷೇತ್ರಗಳಲ್ಲಿ JDS ಸೋಲನ್ನು ಕಂಡಿತ್ತು. ಆದರೆ ಅಲ್ಲಿ ಗೆದ್ದಿರುವಂಥ ಎಲ್ಲ ವಿಧಾನಸಭಾ ಕ್ಷೇತ್ರವಾರುಗಳನ್ನು ನೀವು ತೆಗೆದುಕೊಂಡಾಗ BJP ತನ್ನ ವೋಟ್ ಬ್ಯಾಂಕನ್ನು ಅಥವಾ ತನ್ನ ಸಂಘಟನೆಯನ್ನು ಬಲಪಡಿಸಿಕೊಂಡು 6 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಸರಾಸರಿ 30-40 ಸಾವಿರ ವೋಟ್ಗಳನ್ನು ಕೂಡ ಪಡ್ಕೊಂಡಿದೆ. ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ BJP ತನ್ನ ಸಂಘಟನೆಯನ್ನು ಬಲಪಡಿಸಿಕೊಳ್ಳುವುದರ ಜೊತೆಗೆ ಭವಿಷ್ಯದಲ್ಲಿಯೂ ಕೂಡ BJPಗೆ ಇಲ್ಲೊಂದು ಅವಕಾಶ ಇದೆ ವಿಧಾನಸಭಾ ಚುನಾವಣೆಗಳಲ್ಲಿ ಎನ್ನುವಂಥದ್ದು BJPಗೆ ಮನವರಿಕೆ ಆಗಿದೆ. ಇದನ್ನು ಮನಗಂಡೇ JDS ಕೂಡ ಈ ಬಾರಿ ತನ್ನ ಸೋಲಿಗೆ BJPಯಲ್ಲೂ ನೇರವಾಗಿ ಕಾರಣ ಆಯಿತು ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಒಂದು ಹಂತದಲ್ಲಿ JDS ಜಾಸ್ತಿ ಇಂಟ್ರೆಸ್ಟನ್ನು ತೋರಿಸಿ BJP ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದೆ. ಹೀಗಾಗಿ ಇವತ್ತು ಅಮಿತ್ ಶಾ ಅವರು ಬಂದು ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಮೈಸೂರಲ್ಲಿ ಬಂದು ರಾಜಕಾರಣದ ಅಥವಾ ಈ ಹಳೆ ಮೈಸೂರು ಭಾಗದ ರಾಜಕಾರಣದ ವಿಚಾರಗಳ ಬಗ್ಗೆ ಮತ್ತು ಲೋಕಸಭಾ ಚುನಾವಣೆ ತಯಾರಿ ಬಗ್ಗೆ ಇಲ್ಲೇ ಕೋರ್ ಕಮಿಟಿ ಸಭೆಯನ್ನು ಕರೀತಾ ಇರುವಂಥದ್ದು ಬಹಳ ವಿಶೇಷವಾಗಿ ಕಾಣ್ತಾ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ ಪ್ರಮುಖವಾಗಿ JDSಗೆ ಎಷ್ಟು ಸ್ಥಾನವನ್ನು ಬಿಟ್ಟುಕೊಡಬೇಕು ಅನ್ನುವಂಥ ಚರ್ಚೆಯನ್ನು ಅಮಿತ್ ಶಾ ನಿಶ್ಚಿತವಾಗಿಯೂ ಮಾಡ್ತಾರೆ. ಯಾಕೆಂದರೆ ಆರಂಭದಲ್ಲಿ JDS ಮತ್ತು BJPಯ ಮೈತ್ರಿ ಅದು ಕೇಂದ್ರ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಆಯಿತು. ಆದರೆ ರಾಜ್ಯ ನಾಯಕರುಗಳಿಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ ಅಥವಾ ಅವರನ್ನು ಒಳಗೊಂಡಂತೆ ಚರ್ಚೆ ಆಗಿರಲಿಲ್ಲ ಅನ್ನುವಂಥ ಒಂದು ಸಣ್ಣ ಅಸಮಾಧಾನದ ಮಾತುಗಳು ಕೂಡ ಕೇಳಿ ಬಂದಿದ್ವು. ಈಗ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಈ ಸಂದರ್ಭದಲ್ಲಿ JDSಗೆ 3 ಸ್ಥಾನವನ್ನು 4 ಸ್ಥಾನವನ್ನು ಬಿಟ್ಕೊಡ್ಬೇಕನ್ನುವಂಥ ಒಂದು ರಾಜ್ಯ ನಾಯಕರುಗಳಲ್ಲಿನ ಚರ್ಚೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಆದರೆ JDS ಎಲ್ಲೋ 5 ಸ್ಥಾನವನ್ನು ಕೇಳ್ತಾ ಇದೆ ಅಥವಾ ಕೊನೆ ಪಕ್ಷ 3ಕ್ಕೆ ಸಮಾಧಾನ ಆಗಬಹುದಾ ಇಂಥದ್ದೊಂದು ಚರ್ಚೆಯ ಮಧ್ಯೆ ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಒಂದು ಕೋಲಾರವನ್ನು ಕೂಡ ಬಿಟ್ಟುಕೊಟ್ರೆ ಹೇಗೆ ಅನ್ನುವಂಥ ಚರ್ಚೆಗಳನ್ನು ರಾಜ್ಯ ನಾಯಕರುಗಳು ಕೂಡ ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ JDSನ ಮೈತ್ರಿ ಇರಬಹುದು, ಕಾರ್ಯಕರ್ತರು ಯಾವ ರೀತಿ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ ಸ್ಥಳೀಯವಾಗಿ ಮತ್ತು ಯಾವ ಸ್ಥಾನಗಳನ್ನು ಯಾವ ಕ್ಷೇತ್ರಗಳನ್ನು JDSಗೆ ಬಿಟ್ಟುಕೊಡಬೇಕು ಅನ್ನುವಂಥ ಕುರಿತಾಗಿಯೂ ಕೂಡ ಅಮಿತ್ ಶಾ ಒಂದು ಅಭಿಪ್ರಾಯವನ್ನು ರಾಜ್ಯ ನಾಯಕರುಗಳಿಂದ ಪಡೆದುಕೊಂಡು ಅದರ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ನಂತರದಲ್ಲಿ ಯಾರಿಗೆ ಟಿಕೆಟ್ ಇಲ್ಲ ಎನ್ನುವಂಥ ಚರ್ಚೆಗಳಾಗ್ತಾ ಇದ್ದಾವೆ. ಪ್ರಗತಿ ಹಿರಿಯರಿಗೆ ಟಿಕೆಟನ್ನು ತಪ್ಪಿಸಲಾಗುತ್ತೆ, ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡ್ತಾರೆ. ನರೇಂದ್ರ ಮೋದಿ ಅವರು ಇರುವಂಥ ಸಂದರ್ಭದಲ್ಲಿಯೇ ಒಂದಿಷ್ಟು ಬದಲಾವಣೆಗಳನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ಯೋಚನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು BJP JDSನ ಮೈತ್ರಿ ಇರಬಹುದು, ಟಿಕೆಟ್ನ ವಿಚಾರ ಇರಬಹುದು ಮತ್ತು ಸಂಘಟನಾತ್ಮಕವಾಗಿ ಯಾವ್ಯಾವ ಟಾಸ್ಕ್ಗಳನ್ನು ಕೇಂದ್ರದ ಯೋಜನೆಗಳನ್ನು ತಲುಪಿಸೋದಿರಬಹುದು ಮತ್ತು ಈಗಾಗಲೇ ಅನುಷ್ಠಾನಕ್ಕೆ ತಂದಿರುವಂಥ ಅನೇಕ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಇವತ್ತು ಅಮಿತ್ ಶಾ ಅನೇಕ ಸಲಹೆ ಸೂಚನೆಗಳನ್ನು ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಕೊಡ್ತಾರೆ ಎನ್ನುವಂಥ ನಿರೀಕ್ಷೆಗಳಿದ್ದಾವೆ. ಥ್ಯಾಂಕ್ ಯು ರವಿ ಶಿವರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.